Hello, mister. What are you looking? Please sign. ಅಪ್ಪ ನಾನು ಹೊಡ್ತೀನಿ. ಹೋಗಪ್ಪ. What, Mr. Jairam? ಮಿಸ್ ಸೌಂದರ್ಯ ಸಡನ್ ಆಗಿ ಬರಕ್ಕೆ ಹೇಳಿದ್ರಲ್ವಾ, ಯಾಕೆ? ಎಸ್, ತುಂಬ ಇಂಪಾರ್ಟೆಂಟ್ ಮ್ಯಾಟರ್, ಅದಕ್ಕೆ ರೂಮ್ಗೆ ಬರಕ್ಕೆ ಹೇಳಿದೆ. ಲಾಸ್ಟ್ ಟೈಮ್ ನಾನು ನಿನ್ನನ್ನು ಮೀಟ್ ಮಾಡಿದಾಗ ನಿನ್ನ ಚಿರು ಮಧ್ಯೆ ಆ ದೀಪ ಇರೋ ಕಾರಣದಿಂದನೇ ನೀನು ಅವನ್ನ ಮದುವೆ ಆಗಕ್ಕಾಗಲ್ಲ ಅಂತ ಹೇಳಿದ್ದೆ, ರೈಟ್? ಆದ್ರೆ ನನ್ನ ಚಿರಾಗ್ ಮಧ್ಯೆ ದೀಪ ಅವ್ರು ಇನ್ನೂ ಇದಾರಲ್ವಾ. ಆಮೇಲೆ ಚಿರಾಗ್ ಅವ್ರು ಕಟ್ಟಿರೋ ತಾಳಿ ಇನ್ನೂ ದೀಪ ಕುತ್ತಿಗೆಯಲ್ಲಿರೋವರೆಗೂ ನಾನು ಮದುವೆ ಆಗಲ್ಲ ಅಂತ ಅವರೇ, ಅದಕ್ಕೆ ನಾನು ಈ ಕಡೆ ಬರಲೇ ಇಲ್ಲ. ನೀನು ಆವತ್ತಿಲ್ಲಿಂದ ಹೋದ್ಮೇಲೆ ಆ ದೀಪನ ಈ ಮನೆಯಿಂದ ಓಡಿಸ್ಬೇಕು ಅಂತ ನಾನು ತುಂಬ ಟ್ರೈ ಮಾಡಿದೆ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ನಾನು ಮನೇಲಿಲ್ಲ ಅಂತ ಖುಷಿಯಾಗಿದೆಯಾ? ನಾನು ಎಲ್ಲೇ ಇದ್ರೂ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ, ಬಿಕಾಸ್ ಐ ಆಮ್ ಡೇಂಜರಸ್. ಓಕೆ ಮಿಸ್ ಸೌಂದರ್ಯ, ಆದರೆ ನನ್ನ ಚಿರಾಗ್ ಮಧ್ಯೆ ಇರೋ ದೀಪಂಗೆ ಏನು ಮಾಡಕ್ಕೆ ಹೊಟ್ಟಿದ್ದೀರಾ? ನಿನ್ನ ಚಿರು ಮಧ್ಯೆ ಅಡ್ಗೋಡೆ ಆಗಿರೋ ಆ ದೀಪನ್ ಕತೆ ನಾನು ನೋಡ್ಕೋತೀನಿ. ನೀನು ಚಿರು ಒಂದಾಗಬೇಕು, ಚಿರು ನಿನ್ನ ಒಪ್ಕೋಬೇಕು ಅಂದರೆ ಅದಕ್ಕಿರೋದಿದೊಂದೇ ದಾರಿ. ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ, ಆದಷ್ಟು ಬೇಗ ದೀಪನ್ ಕತೆ ಫಿನಿಶ್ ಮಾಡ್ತಾರೆ. ನೀನು ಚಿರುನ್ ಮದುವೆ ಆಗೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ. ಯಾ ಓಕೆ. ಇವಳು ಸ್ವಾರ್ಥಕ್ಕೋಸ್ಕರ ದೀಪಂಗೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಆಯ್ತು. ಇವಳು ನಿಜವಾಗ್ಲೂ ಹೆಂಗಸಲ್ಲ, ಹೆಮ್ಮಾರಿ. ಚಿರು ಅತ್ತಿಗೆ ದೀಪಂಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಅಂತ ನೀನು ಹೆದರ್ಕೋಬೇಡ. ಚಿರು ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಕೊಡಲ್ಲ. ಅಲ್ಲ ಅಕ್ಕ, ನನ್ನ ಹಸ್ಬೆಂಡ್ ಯಾವಾಗಲೂ ನನ್ನ ಜೊತೆ ಇರೋಕ್ಕಾಗತ್ತೆ. ಅವ್ರು ಇಳ್ದೇ ಇರಾಗ ಅವ್ರು ನಂಗೆ ಏನು ಮಾಡಲ್ಲ ಅಂತ ಏನು ಗ್ಯಾರಂಟಿ? ನನ್ನ ಜೀವ ಉಳಿಬೇಕು, ನೀವೆಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂದರೆ ನಾನು ಈ ಮನೆ ಬಿಟ್ಟು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ ಅಕ್ಕ. ಛೇ, ಈ ವಿಷಯನ ಚಿರುಗೆ ಹೇಳೋಣ ಅಂದರೆ ಅವ್ನು ಯಾವುದೇ ಕಾರಣಕ್ಕೂ ನಂಬೋದೇ ಇಲ್ಲ. ಅವತ್ತು ಇದೇ ಮಾತನ್ನ ನಿನಗೆ ಹೇಳಿ ಅವ್ನು ಇಲ್ಲಿ ಕರ್ಕೊಂಡು ಬಂದ ನಿನ್ನನ್ನು. ಮತ್ತೆ ಅವ್ರ ಅತ್ತಿಗೆ ಬಗ್ಗೆ ಏನಾದರೂ ಕಂಪ್ಲೇಂಟ್ ಹೇಳಿದ್ರೆ ಅವನಂತೂ ಸುಮ್ಮನೆ ಇರಲ್ಲ. ಅದಕ್ಕೆ ಅಕ್ಕ, ಒಂದು ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತೀನಿ, ಆಮೇಲೆ ಏನು ಮಾಡಬೇಕು ನೋಡೋಣ. ಚಿರು ಕೇಳಿದ್ರೆ ಏನು ಹೇಳ್ತೀಯ? ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತೀನಿ. ಅವ್ನು ಇದನ್ನೆಲ್ಲ ನಂಬ್ತಾನ? ಹೋಗಕ್ಕೆ ಬಿಡ್ತಾನ? ಅಪ್ಪ ಅಮ್ಮನ ನೋಡಬೇಕು ಅಂತ ಅನಿಸ್ತು ಅಂತ ಹೇಳ್ತೀನಿ, ಅದಕ್ಕೆ ಅವ್ರು ಬೇಡ ಅನ್ನಲ್ಲ. ಅದು ಅಲ್ಲದೆ ಇತ್ತೀಚೆಗೆ ನಾನು ಹೇಗೆಗೋ ಆಡ್ತಿದ್ದೀನಿ ಅಂತ ಅವ್ರ ಮನಸ್ಸಲ್ಲಿದೆ, ಅವ್ರು ಹೂ ಅಂತಾರೆ. ಸರಿ, ಹುಷಾರು. ಅಕ್ಕ, ಮಾವನ್ನ ಹಸ್ಬೆಂಡ್ನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಮತ್ತೆ ಯಾವಾಗ ಬರ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಅರ್ಜು, ದೀಪ ಅವಳು ಅರ್ಜೆಂಟ್ ಏನೋ ಕೆಲಸ ಇದೆ ಅಂತ ಊರಿಗೆ ಹೋದ್ಲು. ಊರಿಗೆ ಹೋದ್ಲಾ? ಯಾವಾಗ ಹೋದ್ಲು? ಈಗ ಸ್ವಲ್ಪ ಹೊತ್ತಾಯ್ತು. ಯಾಕೆ? ಏನಿಲ್ಲ, ಕಾಣಿಸ್ತಿರ್ಲಿಲ್ವಲ್ಲ ಅದಕ್ಕೆ ಕೇಳಿದೆ. ಅದು ಅಲ್ಲದೆ ಸ್ವಲ್ಪ ತಲೆ ನೋಯ್ತಿತ್ತು. ದೀಪ ಇದ್ದಿದ್ರೆ ಚೆನ್ನಾಗಿ ಕಾಫಿ ಮಾಡಿಕೊಡ್ತಾ ಇದ್ಲು. ಏನಂತ ಅರ್ಜೆಂಟ್ ಕೆಲಸ ಅಂತ ಊರಿಗೆ ಹೋದ್ಲು? ಅದಾ,
ಅಪ್ಪ ಅಮ್ಮನ ನೋಡಬೇಕು ಅನ್ನಿಸ್ತಂತೆ ಅದಕ್ಕೆ. ಒಬ್ಳೇ ಒಬ್ಳ ಹಾಂ, ಅವಳು ಊರಿಗೆ ಹೋಗಿದ್ದು ಚಿರು ಗೊತ್ತಾ? ಇಲ್ಲ ಅನ್ಸುತ್ತೆ. ಅಚ್ಚು, ಇನ್ನೇ ಒಂದು ಲೋಟ ಕಾಫಿ ಮಾಡ್ಕೊಡ್ಚಾ? ಸರಿ, ತರ್ತೀನಿ. ದೀಪಾಗೆ ಸೌಂದರ್ಯದಿಂದ ಥ್ರೆಟ್ ಇದೆ ಅಂತ ಚಿರುಗೆ ಡೈರೆಕ್ಟಾಗಿ ಹೇಳಿದ್ರೆ ಅವನು ನಂಬಲ್ಲ. ಅವನಿಗೆ ಇಂಡೈರೆಕ್ಟಾಗಿ ಹೇಳಬೇಕು. ಅಣ್ಣ, ಎಲ್ಲಿಗೆ ಹೋಗ್ತಾ ಇದೆಯಾ? ಅದು ಚಿರುನ ಮಾತಾಡ್ಸೋಣ ಅಂತ ಹೋಗ್ತಾ ಇದೆ. ಚಿರು ಏನೋ ಹೇಳಬೇಕು ಅಂತ ಹೇಳ್ತಾ ಇದ್ದಿದ್ದು ಕೇಳಿಸ್ತು. ಏನು ಹೇಳಬೇಕಿದೆ? ಏನಿಲ್ಲಮ್ಮ, ಅದೇ ಆಫೀಸ್ ವಿಷಯ. ಒಂದು ವಿಷಯ ಹೇಳಿ. ಏನ್? ನಾನು ಒಂದು ಮುಖ್ಯವಾದ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೆ. ಅದು ಸೂಕ್ತವಾಗಿ ನಡೆದ್ರೆ ಒಳ್ಳೇದು. ನಾನು ಕೂಲಾಗಿರ್ತೇನೆ. ಇಲ್ಲದೆ ಹೋದ್ರೆ ತುಂಬಾ ರಾಂಗ್ ಆಗ್ಬೇಕಾಗುತ್ತೆ. ಆಗ ನಾನು ಯಾರಿಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಲ್ಲಮ್ಮ, ಈ ವಿಷಯ ನನಗೆ ಯಾಕೆ ಹೇಳ್ತಾ ಇದೆಯಾ? ಯಾವ ಕೆಲಸಕ್ಕೆ ಕೈ ಹಾಕ್ತಾ ಇದೆಯಾ? ಟೈಮ್ ಬಂದಾಗ ಗೊತ್ತಾಗುತ್ತೆ. ಸೌಂದರ್ಯಗೆ ನನ್ನ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ಇಂಡೈರೆಕ್ಟಾಗಿ ಎದುರಿಸ್ತಾ ಇದ್ದಾಳೆ. ಈ ವಿಷಯನ ಡೈರೆಕ್ಟಾಗಿ ಚಿರುಗೆ ಹೇಳಿದ್ರೆ ಅವನು ನಂಬಲ್ಲ. ಏನು ಮಾಡೋದು? ಯಾಕೆ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಏನಿಲ್ಲ, ಕೊಡಮ್ಮ.